ಮನೇಲಿ ಫೋನ್ ನೋಡ್ಕೊಂಡಿರೋದಕ್ಕಿಂತ ಒಂದು ರೌಂಡ್ ಸಿಂಪಲ್ ಒಂದು ರೈಡ್ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಯಾಕಂದರೆ ರಾತ್ರಿ ಬೇರೆ ಅಲ್ಲಿ ಹೋಗಿ ಪೆಟ್ರೋಲ್ ಖಾಲಿ ಆದರೆ ಮತ್ತೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಪೆಟ್ರೋಲ್ ಬಂಕ್ ಗುರು ಬಂದ್ವಿ. ಪೆಟ್ರೋಲ್ ಬಂಕು ಲಾಸ್ಟ್ ಟೈಮಿಲ್ಲಿ ಬಂದಾಗ ಒಬ್ರು ಅಂಕಲ್ ಫುಲ್ ಪೆಟ್ರೋಲ್ ಚೆಲ್ಬಿಟ್ಟಿದ್ರು ಮೈ ಮೇಲೆ. 200 ಹಾಕ್ಬ್ರೋ. ಆಗಿದೆ ಬ್ರೋ. ಕೆಲವೊಂದು ಸತಿ ನೈಟಲ್ಲಿ ಹೆಂಗೆ ಗೊತ್ತಾ, ಒಬ್ಬೊಬ್ಬರೇ ಬರ್ತಾರೆ. ಸೊ ನಂತರ ಯಾರಾದರೂ ಒಬ್ಬೊಬ್ಬರಿಗೆ ನೈಟು ಸ್ವಲ್ಪ ರೈಡ್ ಹೋಗಿ ಬರ್ಬೇಕನ್ನಂಗಿದ್ರೆ ಅವರು ಬರ್ತಾರೆ. ಇಲ್ಲಾಂದರೆ ತುಂಬ ಕಡಿಮೆ ಜನ, ಯಾರೂ ಕಾಣಲ್ಲ ನಿಮಗೆ. ಬಟ್ ಒಂದು ಮಾತ್ರ ಪಕ್ಕ, ಬ್ರಿಡ್ಜ್ ಮೇಲೆ ಒಬ್ಬರಾದರೂ ಇದ್ದೇ ಇರ್ತಾರೆ. ಅದು ಅಂತೂ 100% ಇದ್ದೇ ಇರ್ತಾರೆ. ನೋಡೋಣ ಬನ್ನಿ. ಡೇನಲ್ಲೇ ಓಡಿಸ್ತಾ ಇದ್ವಿ, ಬಟ್ ನೈಟಲ್ಲೂ ಸಖತ್ ಫೀಲ್ ಗುರು. ಈ ರೋಡು ಡೇನಲ್ಲಿ ಹೆಂಗೆ ಮಜಾ ಕೊಡುತ್ತೋ ಅದ್ರದ್ದು 200% ಎಕ್ಸ್ಟ್ರಾ ಮಜಾ ಬರುತ್ತೆ ಈ ರೋಡಲ್ಲಿ. ಹಾಂ, ಗಾಡಿ ಫುಲ್ ಕೈಯಲ್ಲೇ ಇದೆ ಅಲ್ವಾ, ಸೊ ಬ್ಯಾಲೆನ್ಸ್ ಎಲ್ಲ ಆಗುತ್ತೆ. ಬ್ರಿಡ್ಜ್ ಮೇಲೆ ಯಾರೂ ಇಲ್ಲ ಅಂದ್ಕೊಂಡೆ, ಇದ್ದಾರೆ. ಅಲ್ಲೊಂದು ಕಾರ್ ಇದೆ ನೋಡಿ, ಅಲ್ಲೊಂದು ಕಾರ್ ಇದೆ, ಅದೊಂದು NS ಇದೆ. ಹುಡುಗರು ಬರ್ತಾ ಇರ್ತಾರೆ. ಇವಾಗ ಇಲ್ಲಿ ಗಾಡಿ ಹಾಕೋಣ, ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ, ಮಸ್ತಾಗಿ ಒಂದು ಫೋಟೋ ಹಾಕೋಣ ಅಲ್ವಾ. ಒಂದು ಫೋಟೋ ಹಾಕಿದ್ರೆ ಚೆನ್ನಾಗಿರುತ್ತೆ. ಲೈಟ್ ಅಲ್ಲಿದೆ, ಅಲ್ಲಿ ಹಾಕ್ಬೋದಿತ್ತು ನಾವು, ಬಟ್ ಇರಲಿಲ್ಲ. ಅಯ್ಯೋ, ನಮ್ಮ ಕೆಳಗಡೆ ಇರೋ ಲೈಟೇ ಆನ್ ಇಲ್ಲ ಗುರು. ನೋಡಿ, ಅದು ಆಫ್ ಇದೆ, ಅಲ್ಲಿ ಆನ್ ಇದೆ, ಅಲ್ಲೂ ಹಾಕ್ಬೋದಿತ್ತು ನಾವು. ಇರಲಿ ಬಿಡಿ, ಇಲ್ಲೇ ಹಾಕೋಣ. ಹಾಂ, ಹೆಂಗಿದೆ ಗುರು. ಸಂಡೇ ಟೈಮಲ್ಲಿ ಅಂದರೆ ನಿಮಗೆ ಇಲ್ಲಿ ತುಂಬ ಗಾಡಿಗಳೆಲ್ಲ ಸಿಗ್ತಾ ಇರುತ್ತೆ ನೋಡೋಕ್ಕೆ. ಬಟ್ ಈ ಟೈಮಲ್ಲಿ ನಿಮ್ಗೆ ಗಾಡಿ ಗಿಡಿ ಯಾವುದೂ ಕಾಣಲ್ಲ. ನಾರ್ಮಲಾಗಿ ಇದನ್ನೇ ನೋಡಬೇಕು. ಆನ್ ಮಾಡ್ತೀನಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ ಹೇಗೆ ಅನ್ನಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ. ಮಸ್ತ್ ಗುರು. ನೋಡೋಣ, ನಾವು ಹೋಗೋಷ್ಟರಲ್ಲಿ ಏನಾದರೂ ಒಂದು ಸೂಪರ್ ಬೈಕ್ ಏನಾದರೂ ಇಲ್ಲ ಸೂಪರ್ ಕಾರ್ ಬಂದರೆ ಚೆನ್ನಾಗಿರುತ್ತೆ ಅನ್ಕೊತೀನಿ. ಇಲ್ಲಾಂದರೆ ಒಂದು ಕೆಲಸ ಮಾಡೋಣ. ನೀವು ಮೊನ್ನೆ DV ಅವರು ಮತ್ತು SMR ಗೇಮರ್ ಇದ್ದಾರಲ್ಲ, ಅವರೊಂದು ಕಾರ್ ತೊಗೊಂಡಿದ್ರು BMW. ಅವ್ರು ವೀಡಿಯೋ ಶೂಟ್ ಮಾಡಿದ್ದು ಕೂಡ ಇದೇ ಜಾಗದಲ್ಲಿ ಅವ್ರು ವೀಡಿಯೋ ಶೂಟ್ ಮಾಡಿರೋದು. ಮತ್ತು ಇನ್ನೊಂದೇನೆಂದರೆ, ಮುಂದೆ ಒಂದು ಜಾಗ ಇದೆ ಚೆನ್ನೈ ಹೈವೇನಲ್ಲಿ, ಅಲ್ಲೂ ಕೂಡ ಅವ್ರು ತುಂಬ ವೀಡಿಯೋ ಮಾಡ್ತಾರೆ. ಅವ್ರದ್ದು ಹೊಸ 10R ಆಗಲಿ ಇಲ್ಲ ಏನೇ ಗಾಡಿ ತೊಗೊಂಡಿರೋದಲ್ಲಿ ಅವ್ರು ಅಲ್ಲೇ ವೀಡಿಯೋ ಮಾಡೋದು. ಆ ಜಾಗಕ್ಕೆ ಕೂಡ ಹೋಗೋಣ. ಡೇನಲ್ಲೂ ನೋಡಿರ್ತಾರೆ, ಬಟ್ ಆ ಜಾಗ ನೈಟಲ್ಲಿ ಹೆಂಗಿರುತ್ತೆ ಗೊತ್ತಾ, ನೈಟಲ್ಲಿ ಸಾಕಾಗಿರುತ್ತೆ. ಇದೆಲ್ಲ ಹೈವೇ ಇಲ್ಲೇ ಗುರು. ಸಂಡೇನಲ್ಲಿ ಏನೇನು ಬೈಕ್ಸ್ದು ಕಾರ್ದು ವೀಡಿಯೋ ನೋಡ್ತಾ ಇರ್ತೀರ, ಅದೆಲ್ಲ ಇಲ್ಲೇ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಕೆಳಗಡೆ ಹೈವೇ. ಅವಾಗೇ ನಾನು ನೋಡಿದೆ, ಕೆಲವೊಬ್ರು ಆ ಲಾರಿ ಡ್ರೈವರ್ಸ್ ಇದ್ದಾರಲ್ಲ, ಎಲ್ಲಿ ಮಲಗಿದ್ದಾರೆ ನೋಡಿ ಅವರು ಸತಿ. ಹಾಂ ಗುರು, ಅಲ್ಲಿ ನೋಡಿ ಲಾರಿ ಡ್ರೈವರ್ ಅವ್ರು ಮಲಗಿರೋದು ಹೆಂಗಿದೆ, ಅಲ್ಲಿ ಮಲಗಿದ್ದಾರೆ. ಇವನ್ನೆಲ್ಲ ಸೇಮ್ ಅಲ್ಲ ಗುರು. ಇಲ್ಲಿ ನೋಡಿ ಏನೋ ಸ್ಪ್ರೇ ಇಟ್ಟಿದ್ದಾರೆ ಗುರು, ಯಾರ್ದೋ ಬರ್ಡೇ ಆಯ್ತು ಅನ್ಕೊಂತೀನಿ. ಅಲ್ಲಿ ಕೇಕ್ ಇದೆ, ಸ್ಪ್ರೇ ಇದೆ. ಡೂಕ್ ನಿಂತಿದ್ರೆ ಚೆನ್ನಾಗಿರೋದು. ಇಲ್ಲಿ ನೋಡಿ ಇದು ಇಟ್ಟಿದ್ದಾರೆ, ಎಲ್ಲ ಖಾಲಿ ಆಗಿದೆ ಅನ್ಸುತ್ತೆ. ಇದೆ ಗುರು, ಸ್ವಲ್ಪ ಇದೆ. ಯಾರ್ದೋ ಬಡ್ಡೆಗೆ ತಂದಿರೋದು, ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮಾತ್ರ ಬೆಳಗ್ಗೆ ಹೆವಿ ಬರ್ತಾ ಇದೆ. ಇಷ್ಟೊಂದು ವೈಟ್ ಆಗ್ಬಿಟ್ರೆ ನಮ್ಮ ಮನೇಲೇ ಗುರ್ತಿಡಿಯಲ್ಲ ನನಗೆ. ಸಿನಿಮೆಟಿಕ್ ಶಾರ್ಟ್ಸ್ ಥರ ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಿ ನನ್ನಿಂದ ಬರೋದು ಚೆನ್ನಾಗಿರುತ್ತೆ ತಾನೆ. ಇರಿ, ನಾನು ಅಲ್ಲಿಂದ ಹೋಗಿ ಬರ್ತೀನಿ, ಬೈಕ್ ಎತ್ಕೊಂಡ್ಬರ್ತೀನಿ. ಇದು ಹಿಂಗೆ ಇರಲಿ. ಇಲ್ಲಿ ಇರಿ ಗುರು, 1 ನಿಮಿಷ ಬೈಕ್ ಎತ್ಕೊಂಡ್ಬರ್ತೀನಿ. ಕ್ಯಾಮ್ರಾ ಅಲ್ಲಿದೆ. ಬ್ರೋ, ಇಲ್ಲಿ ನಿಂತ್ಕೊಂಡಿದಂತೂ ಸಾಕು, ಒಂದು ಕೂಡ ಗಾಡಿ ಬಂದಿಲ್ಲ. ನಾವು ಹೋಗೋಣ ಬನ್ನಿ. ಅಲ್ಲಿ ಮುಂದೆ DV ಅವರೆಲ್ಲ ವೀಡಿಯೋ ಮಾಡ್ತಾರಲ್ವ, ಸೊ ಅಲ್ಲೊಂದ್ಸತಿ ಹೋಗಿ ಬರೋಣ. ನೋಡಿ ಗುರು, ಏನು ಅನಿಸುತ್ತೆ ಬೈಕ್. R15 150cc ಈ ಥರ ಬೈಕ್ ಯಾವ ಇದರಲ್ಲಿದೆ ಅಂತ ಹೇಳಿ ನನಗೆ, ಯಾವ ಬ್ರ್ಯಾಂಡಲ್ಲಿ ಬಿಟ್ಟಿದ್ದಾನೆ ಅಂತ. ಇದ್ರದ್ದು ಹೇಳಬೇಕಂದ್ರೆ ಟಾಪ್ ಸ್ಪೀಡಲ್ಲೆಲ್ಲ 200 ಕೂಡ ಮೀರಿಸುತ್ತೆ ಇದು. ಇನಿಷಿಯಲಲ್ಲಿ ಸ್ವಲ್ಪ ಕಡಿಮೆ ಇರೋದು, ಅದ್ರ ಬಗ್ಗೆ ಬೇಡ ನಮಗೆ. ಸೊ ಬನ್ನಿ, ನಾವು ಹೋಗೋಣ ಅಲ್ಲಿ. ನಮ್ಮ ಗಾಡಿಗೆ ಮಿರರ್ ಇಲ್ಲ, ಅದು ಒಂದೇ ಭಯ.
ಸಖತ್ ಫೀಲ್ ಗುರು ಈ ರೋಡಲ್ಲಿ ನೈಟಲ್ಲಿ ಮಾತ್ರ. ಅವ್ರು ಹೆಂಗೆ ಲೈಟ್ ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಫುಲ್ ಲೈಟು. ಹಿಂದೆಯಿಂದ ಗಾಡಿ ಗಿಡಿ ಏನು ಬರಬಾರ್ದು. ಈ ಇದ್ರಲ್ಲಿ ಹೋದ್ರೆ ಬರಲ್ಲ. ಏನು ಭಯಂಕರವಾಗಿ ಅನ್ಸುತ್ತೆ ಗುರು ರೋಡ್ ಇದು. ಒಬ್ರು ಬಂದರೆ ಯಾರಾದರೂ ಹೆದರ್ಕೊಳ್ತಾರ ಬಂದರೆ ಅಷ್ಟೇ ಸತ್ತೋಗ್ಬಿಡ್ಬೇಕು ಇಲ್ಲಿ. ಆ್ಯಕ್ಚುಲಿ ನಾನು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಬೇಕು ಅನ್ನಿಸ್ತಾ ಇತ್ತು ನನಗೆ. ಇಲ್ಲಿ ಡಿ ವಿ ಅವ್ರು ಬಂದು ಗಾಡಿ ಹಂಗೆ ಮಾಡ್ತಾರೆ ಅಂತ ಭಯ ಆಗ್ತಾ ಇದೆ ಗುರು, ಸೀರಿಯಸ್ ಆಗಿ. ಇಲ್ಲಿರೋದು ಬೇಡ. ಸೊ ಇಲ್ಲೇ ಡಿ ವಿ ಅವರೆಲ್ಲ ಆಲ್ಮೋಸ್ಟ್ ಬಂದುಬಿಟ್ಟು ವೀಡಿಯೋ ಮಾಡೋದೆಲ್ಲ ಇದೇ ಜಾಗದಲ್ಲಿ ನೋಡಿ. ಈ ಕಡೆ ಇಲ್ಲ ಆ ಕಡೆ ಹಾಕಿರ್ತಾರೆ, ಇವೆರಡರಲ್ಲೇ ಮಾಡ್ತಾ ಇರ್ತಾರೆ. ಸೊ ನಾನು ಒಬ್ಬನೇ ಇದ್ದೀನಿ, ನಾನು ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಗುರು ಆಕ್ಸಿಡೆಂಟ್ ಆಗಿದೆ ಇಲ್ಲಿ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಗುರು. ಫುಲ್ ಬ್ಲಡ್ಡು ಗಿಡ್ಡು ಎಲ್ಲ ಬಿದ್ದಿದೆ, ಕಾರ್ ಹೊಡೆದು. ಥೂ, ಏನು ನೋಡಿಬಿಟ್ಟೆ ನಾನು ಇವತ್ತು. ಫಸ್ಟ್ ಹೋಗೋಣ ಬನ್ನಿ. ಆಕ್ಸಿಡೆಂಟ್, ಭಯಂಕರವಾಗಿ ಆಕ್ಸಿಡೆಂಟ್ ಆಗಿದೆ ಅಲ್ಲಿ. ಓ ಛೇ, ಈ ಥರದ್ದು ಏನಾದರೂ ನೋಡಿದ್ರೆ ನಾನು ಫುಲ್ ಕೈ ಕಾಲು ನಡ್ಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬ್ಲಡ್ ಗಿಡ್ ಅಂದರೆ ಅದನ್ನು ಹೋಗಲಿ ಬಿಡಿದ್ರು. ನಾನು ಬಂದೆ ಇಲ್ಲಿ ಇಷ್ಟೊಂದು ಗಾಡಿಗಳು ನಿಂತಿದೆ ಇಲ್ಲಿ. ಪೊಲೀಸು ಗಾಡಿಗಳೇ ನಿಂತಿರೋದು. ಈಗ ನಮಗೂ ಬಂದು ಕೇಳ್ಬೋದು ಪೊಲೀಸರು. ಸೊ ನಾ ಹೇಳೋಣ, ಇಲ್ಲ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಹಾಗಾಗಿ ಇಲ್ಲಿ ಮೇಲೆ ಬಂದಿದ್ದೀವಿ ಅಂತ ಹೇಳೋಣ. ಇದು ನೋಡಿ, ಅಲ್ಲಿದ್ದಾರೆ ಪೊಲೀಸರು. ಇಲ್ಲಿ ಯಾರೋ ಬೈಕ್ ತೊಗೊಂಡು ಬರ್ತಾ ಇದ್ದಾರೆ ಹುಡುಗರು ರೈಡ್ಗೆ. ಬ್ರೋ ಯಾರಂತ ಗೊತ್ತಿಲ್ಲ, ಬಟ್ ರೈಡ್ಗೆ ಹೋಗ್ತಾ ಇದ್ದಾರೆ ಹುಡುಗರು. ಅಲ್ಲ, ಯಾರಂತ ಗೊತ್ತಿಲ್ಲ ಗುರು, ಬಟ್ ಸುಮ್ಮನೆ ಕೈ ಮಾಡಿದೆ, ನಿಲ್ಸಿದ್ರು. ಹೋಗನ್ವಾ ಅವ್ರ ಜೊತೆ? ಓ, ಗ್ಯಾಂಗ್ ಸಿಗುತ್ತೆ ಅನ್ಕೊಂಡೆ, ಬಟ್ ಇವ್ರು ಸಿಕ್ಕರು. ಒಬ್ರು सॉरी हमारा गैंग है करके रोका, सॉरी. किधर जा रहे हो? राइड इधर ही आए थे, पुलिस है इस साइड में, चाहे तो उस साइड में जा सकते हो. ಅವ್ರು ಇನ್ನೂ ಬರ್ಡೇ ಮಾಡಕ್ಕೆ ಬರ್ತಾ ಇದ್ದಾರೆ. भाई तुमने वो विंग्स लगाया है क्या? भाई गाड़ी तुम्हारी मस्त लग रही है, ये कहाँ से लगाया तुमने? रेडी कराया क्या? कैसे? ओ भाई क्या सेक्सी लग रहा है गाड़ी. चलो उस साइड में चलो. चलो मैं भी आता हूँ यार. गुरु V3 ಏನು ಮಾಡಿದನು ಗೊತ್ತಾ ಅವನು? ಯಾರು ಇದು ಇರುತ್ತೆ, ನಾನು ಹೇಳಿಲ್ವಾ ಯಾರಾದರೂ ಒಬ್ರು ಬಂದೇ ಬರ್ತಾರೆ ಅಂತ. ಸೊ ಹುಡುಗರು ಇದ್ದಾರೆ ನೋಡಿ. ಅದು V3 ಬೈಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಅಲ್ಲಿ ವಿಡಿಯೋ ಹಾಕ್ತೀನಿ ಬನ್ನಿ, ಸೆಕ್ಸಿಯಾಗಿ ಮಾಡಿದ್ದಾನೆ ಪೂರ್ತಿ. ವಿಂಗ್ಸ್ ನಾನು ಬೇರೆ ಇದ್ರಲ್ಲಿ ನೋಡಿದೆ, ಬಟ್ ರಿಯಲ್ ಆಗಿ ನೋಡಿರೋದು ನಾನು ಇದರಲ್ಲೇ. ಬನ್ನಿ ಮೇಲೆ ಹೋಗೋಣ. ಗಾಡಿ ಮಾತ್ರ ಸೈಕ್ ಆಗಿದೆ, ಸೈಕ್ ಅಂದರೆ ಸೈಕ್ ಗುರು, ಮಸ್ತಾಗಿ ಮಾಡಿದ್ದಾನೆ. ಅವ್ರದ್ದು ಯಾರ್ದೋ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಬಂದಿರೋದು. ಅವಾಗ ನಾನು ಯಾರೋ ಒಬ್ರು ಮಾಡಿ ಹೋಗಿದ್ದಾರೆ. ಸೊ ಇವಾಗ ಮತ್ತೆ ಇವ್ರು ಬಂದಿದ್ದಾರೆ. ಓ ಸಖತ್ತಾಗಿದೆ ಗುರು ಗಾಡಿ ಮಾತ್ರ. ವಾಹ್, ವ್ಯೂ ಅದು V3, ಇದು V4, ಅಷ್ಟೇ ಡಿಫ್ರೆನ್ಸ್ ಇರೋದು.
ಹೂ 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 ಹೂ. ಗಾಡಿ ಮಾತ್ರ ಸೈಕ್ ಆಗಿದೆ. फाइन ब्रो, कहाँ से हो तुम? इधर ही. ओके ಓಕೆ ಬ್ರೋ, ನಾನು ಹೊಸಕೋಟೆ ಇಲ್ಲೇ ನಂದು. ಹೌದು, ನಾನು ಜಸ್ಟ್ ಎಲ್ಲಿ ಬ್ರೋ ನೀನು ಇರೋದೆಲ್ಲಿ? ಶಿವಾಜಿನಗರ. ಗಾಡಿ ಏನು ಸೈಕಾಗಿ ಮಾಡಿದ್ಯಾ ಬ್ರೋ, ಹೆವಿ ಇದೆ. ಇದು ನೀನೇ ಮಾಡಿರೋದಾ? नहीं, पुलिस कुछ नहीं करेगा. 2 मिनट रुक के जा रहे तो कुछ नहीं. हाँ हाँ हाँ, अदे अर्थ आयतु. ओके. सैटरडे संडे कंटिन्यूसली इधर आते हैं, तो वो लोग ऐसा हम लोग को देखते हैं कि ये गाड़ी है बोलते हैं. हाँ हाँ, ऐसा है क्या? देखेंगे तो पीछे पड़ जाएंगे, इसको सबको पता है. हाँ, ये मस्त बना है यार. ये टैंक वगैरह बदला है क्या? R6 है क्या है ये? हाँ हाँ, R1 का कितना का यार इसका? बाइक तो मस्त बना है सच में. मैं डे में होता तो एक वीडियो बना के डालता है, महाकसम. ಏನು ಸಖತ್ತಾಗಿದೆ ಗುರು. ವಿಡಿಯೋದಾಗ ಇವರು ನೋಡಿ ಅಲ್ಲಿ ಜಗಾಡ್ತಾ ಇದ್ದಾರೆ. ಈ ಕಡೆ ಸ್ವಲ್ಪ ಜನ ಸೈಡ್ ಗುರು ಬಡ್ಡೆ. ಗಾಡಿ ಹೆಲ್ಮೆಟ್ ಇಲ್ಲಿ ಇಡಾನಿಲ್ಲ, ಬಿದ್ದೋಗ್ಬಿಡುತ್ತೆ. ಹಾಂ ಹಾಂ, ಹೂ ಯಾರು ಸರಿ. Happy birthday. ಬರ್ಡೇ ಮುಗೀತು. ಪೊಲೀಸ್ ಉಸ್ ಸೈಡ್ ಮೇನ ಗುರು, ಪೊಲೀಸ್ ಅಲ್ಲಿದ್ದಾರೆ ಆ ಸೈಡಲ್ಲಿ. ನಾವು ಇಲ್ಲಿ ಇದನ್ನ ಮಾಡ್ತಾ ಇದ್ದೀವಿ. ಗಾಡಿ ಕभी बर्थडे है क्या? कट करो और एक बार लगाओ. जाने दो. Happy birthday. फोटो ले लो यार कोई तो. ಗುರು V3 ಯಾವ ರೇಂಜ್ ಇದೆ ಬ್ರೋ? ಟ್ಯಾಂಕು ಬೇರೆ ಹಾಕ್ಸಿರೋದಲ್ಲ ನೀವು? ಟ್ಯಾಂಕ್ R6 ಅಲ್ವಾ? ಫಿಟ್ಟಿಂಗ್ ಎಲ್ಲ ಮಸ್ತಾಗಿದೆ ಬ್ರೋ. ಮುಂದೆದು ಮಾಸ್ಕು ಬೇರೆ ಇದೆ ಅನ್ನಿಸ್ತಿದೆ ಗುರು. ಕಂಪ್ಲೀಟ್ ಆಗಿ ಬೈಕ್ ಬಾಡಿನೇ ಬೇರೆ ಇದೆ. ಹೆಂಗೆ ಅನ್ಸುತ್ತೆ ನೋಡಿ V3 ಲೈಟಿಂಗ್ ಅಂತೂ ಫುಲ್ ಸೆಕ್ಸಿ ಗುರು. ನಮ್ಮ ಬೈಕ್ ಇಲ್ಲಿದೆ ಬ್ರೋ. ಹೇಳಿದ್ದಾರೆ ನಮ್ಮ ಬೈಕ್ ಕೂಡ ಹಾಗೆ ಮಾಡೋಣ ಅಂತ. ಬ್ರೋ ಒಂದಿನ ನಾನು ಸೇಮ್ ಮಾಡ್ಬೇಕು ಅದೇ ಥರ ಪಕ್ಕ ಹಾಕ್ಸ್ತೀನಿ ಬ್ರೋ. ಸೇಮ್ ಮುಂದೆ ಈ ಥರ ಬರುತ್ತೆ ನೋಡಿ ಬೈಕ್. ಸರಿ ಬ್ರೋ, ಸಿಗೋಣ. ಸೊ ಇಲ್ಲೆಲ್ಲರೂ ಇದ್ದಾರೆ, ಅವ್ರ ಗ್ಯಾಂಗ್ ಇವ್ರು ಹೊರಡ್ತಾ ಇದ್ದಾರೆ. ಎಕ್ಸಾಸ್ಟ್ ಒಂದು ಹಾಕ್ಸಿಲ್ಲ ಅವರು, ಎಕ್ಸಾಸ್ಟ್ ಬಿಟ್ಟರೆ ಎಲ್ಲ ಇದೆ ಅದರಲ್ಲಿ. ಇದು ನೋಡಿ ವೈಟ್ ಕಲರ್ R15 ನಮ್ಮ ಬೈಕ್ ಇದೆ. ಹೊರಡ್ತಾರೆ ಇವಾಗ ಇವರು. ಸೊ ಗುರು ಹೋಗ್ತಿದ್ದಾರೆ ನೋಡಿ. ಬಾಯ್ ಬಾಯ್. ಓಕೆ ಬಾಯ್, ಚಲೋ. ಗುರು ಹೋಗ್ತಾ ಇದ್ದಾರೆ. ನಾನು ಯಾರು ಇರಲ್ಲ ಅಂದ್ಕೊಂಡೆ, ಇಷ್ಟು ಜನ ಸಿಕ್ಕರು ನೋಡಿ.
ಬರ್ಡೇಗಂತ ಬಂದಿರೋದು. ನಾನು ಹೇಳಿರಲಿಲ್ವಾ ಯಾರಾದರೂ ಒಬ್ಬರಾದರೂ ಬಂದೇ ಬರ್ತಾರೆ ಅಂತ. ಅವ್ರು ಏನು ಲೀನ್ ಮಾಡ್ಕೊಂಡು ಹೋಗ್ತಾನೆ ಗೊತ್ತಾ, ಅವನು ಸಾಕತ್ತಾಗಿ ಲೀನ್ ಮಾಡ್ತಾ ಇದ್ದ. ಅವ್ನ ಪಕ್ಕದಲ್ಲಿ ನಾನು ಲೀನ್ ಮಾಡಿದೆ. ನನ್ನ ಕ್ಯಾಮ್ರಾನಲ್ಲಿ ಇರ್ಬೋದು ಮೇ ಬಿ ವಿಡಿಯೋ ಬರ್ತಾರೆ ರೀ. ಸೊ ಗುರು ಇವಾಗ ನಾವೇನು ಮಾಡೋಣ, ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮನೆಗೆ ಹೋಗ್ಬಿಡೋಣ, ಯಾಕಂದ್ರೆ ತುಂಬ ಲೇಟ್ ಆಗ್ತಾ ಇದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. Audio Jungle.